ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈ ಬಾರಿ ಮೈಸೂರು ದಸರಾ ಏನಿದೆ, ಈ ಒಂದು ದಸರಾ ಉದ್ಘಾಟನೆಯ ಒಂದು ವಿಷಯವಾಗಿ ಈ ಒಂದು ವಿಚಾರ ರಾಜಕೀಯ ಒಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿದೆ, ಕಾಂಗ್ರೆಸ್ ಸರ್ಕಾರ ಇದೆ. ಈ ಬಾರಿ ಈ ಸರ್ಕಾರ ದಸರಾ ಉದ್ಘಾಟನೆಗೆ ಸಾಹಿತಿ ಮತ್ತು ಬರಹಗಾರ್ತಿಯಾಗಿರುವಂತಹ ಬೂಕರ್ ಪ್ರಶಸ್ತಿ ವಿಜೇತೆ ಆಗಿರುವಂತಹ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದೆ. ಅವರಿಂದ ಉದ್ಘಾಟನೆ ಮಾಡಿಸಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದೆ. ಆದರೆ ಈ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಪರ ವಿರೋಧಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಇವರು ಏನು ಆಯ್ಕೆ ಮಾಡಿದ್ದಾರೆ ಇದು ಸರಿಯಲ್ಲ ಅಂತ ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು, ಬಿಜೆಪಿಯವರಾಗಿರ್ಬೋದು, ಕೆಲವು ಜನರು ಕೂಡ. ಇದಕ್ಕೆ ಒಂದು ಈಗ ರಾಜಕೀಯ ವೇದಿಕೆ ಆಗ್ತಾ ಇದೆ. ಈ ವಿಚಾರ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅನೇಕ ರಾಜಕೀಯ ನಾಯಕರು ಏನಿದ್ದಾರೆ ಅವರು ಆರೋಪಗಳನ್ನ ಪ್ರತ್ಯಾರೋಪಗಳನ್ನ ಜೋರಾಗಿನೇ ಮಾಡ್ತಾ ಇದ್ದಾರೆ. ಬಾನು ಮುಷ್ತಾಕ್ ವಿರುದ್ಧ ಬಿಜೆಪಿ ನಾಯಕರು ಕೂಡ ಈಗ ಒಂದು ಟೀಕೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ. ಹಾಗಾದ್ರೆ ಬಾನು ಮುಷ್ತಾಕ್ ಅವರ ಒಂದು ವಿಚಾರಣೆಯಲ್ಲಿ, ಈ ಒಂದು ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾಕೆ ಇಷ್ಟೊಂದು ವಿರೋಧ ಆಗ್ತಾ ಇದೆ, ಯಾಕೆ ಇವರು ಬೇಡ ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಏನ್ ಕಾರಣ ಇದೆ? ಇದರ ಜೊತೆಗೆ ಈ ಬಾನು ಮುಷ್ತಾಕ್ ಅವರು ಯಾರು, ಇವರು ಒಂದು ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಳ್ಳೋಕೆ ಏನ್ ಕಾರಣ ಆಯಿತು, ಯಾವ ಒಂದು ಕೃತಿಗೆ ಇವರಿಗೆ ಈ ಒಂದು ಪ್ರಶಸ್ತಿ ಸಿಕ್ತು, ಇವರ ಸಂಪೂರ್ಣ ವಿವರ ಏನು, ಇದರ ಹಿನ್ನೆಲೆ ಏನು, ಈ ಒಂದು ಚರ್ಚೆಯ ವಿಚಾರ ಆಗಿರ್ಬೋದು, ಇದು ರಾಜಕೀಯ ಸ್ವರೂಪ ಪಡೆದುಕೊಂಡಿರೋದು, ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬಾನು ಮುಷ್ತಾಕ್ ಅವರು 1948ರಲ್ಲಿ ಜನಿಸ್ತಾರೆ. ಇವರು ಕರ್ನಾಟಕದ ಹಾಸನದ ಮೂಲದವರು, ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ಮಹಿಳೆ ಇವರು. ಇವರು ತಮ್ಮ ಒಂದು 8ನೇ ವಯಸ್ಸಿನಲ್ಲಿಯೇ ಮುಷ್ತಾಕ್ ಅವರನ್ನ ಶಿವಮೊಗ್ಗದ ಒಂದು ಕನ್ನಡ ಶಾಲೆಗೆ, ಅಂದ್ರೆ ಕನ್ನಡ ಮಿಷನರಿ ಶಾಲೆಗೆ ಸೇರಿಸ್ತಾರೆ. ಆದ್ರೆ ಅಲ್ಲಿ ಒಂದು ಷರತ್ತನ್ನು ಹೇಳಿರ್ತಾರೆ, ಅವರು 6 ತಿಂಗಳ ಒಳಗಾಗಿ ಕನ್ನಡ ಓದೋಕೆ ಮತ್ತೆ ಬರೆಯೋಕೆ ನೀವು ಕಲ್ತ್ಕೋಬೇಕು ಅಂತ ಹೇಳಿರ್ತಾರೆ. ಯಾಕಂದ್ರೆ ಅವ್ರಿಗೆ ಆಗ ಕನ್ನಡ ಓದೋಕೆ ಮತ್ತೆ ಬರೆಯೋಕೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಮುಸ್ಲಿಂ ಸಮುದಾಯದಿಂದ ಬಂದವರು ಆಗಿರೋದ್ರಿಂದ ಅವರು ಮನೆಯಲ್ಲಿ ಸಾಮಾನ್ಯವಾಗಿ ಅವರ ಒಂದು ಭಾಷೆಯನ್ನ ಮಾತಾಡ್ತಾ ಇರ್ತಾರೆ, ಒಂದು ಭಾಷೆಯನ್ನು. ಹಾಗಾಗಿ ಅವ್ರಿಗೆ ಕನ್ನಡ ಬರೋದಿಲ್ಲ, ಅವರಿಗೆ ಕನ್ನಡ ಕಲಿಬೇಕು ಅನ್ನುವಂಥ ಷರತ್ತು ವಿಧಿಸಿರ್ತಾರೆ. ಅದೇ ರೀತಿಯಾಗಿ ಅವರು ಒಂದು ಕೆಲವೇ ದಿನಗಳಲ್ಲಿ ಶಾಲೆಗೆ ಹೋದ ನಂತರ ಕನ್ನಡವನ್ನು ಕಲಿತಾರೆ ಕೂಡ, ಸ್ಪಷ್ಟವಾಗಿ ಓದೋಕೆ ಮತ್ತು ಬರೆಯೋಕೆ ಎಲ್ಲವನ್ನೂ ಕೂಡ ಕಲಿತಾರೆ. ಅವರ ಸಮುದಾಯದಲ್ಲಿ ಏನೊಂದು ಕೆಲವೊಂದು ನಿರೀಕ್ಷೆ ಇರುತ್ತೆ, ಇವರು ಕರೀತಾರೆ ಇಲ್ವಾ ಏನು ಅಂತ, ಅದೆಲ್ಲವನ್ನು ಕೂಡ ಇವರು ಓಕೆ ಇವರಿಂದ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಲಿತು ತೋರಿಸ್ತಾರೆ. ಆದರೆ ಇವರು ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಮಟ್ಟದಲ್ಲಿ ಹೋಗಿ ವಿದ್ಯಾಭ್ಯಾಸ ಕೂಡ ಮಾಡ್ತಾರೆ. ಆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇವರು ಒಂದು 26ನೇ ವಯಸ್ಸಿನಲ್ಲಿದ್ದಾಗೆ ಕೂಡ ಅವರು ಪ್ರೀತಿಸಿ ಮದುವೆಯನ್ನು ಮಾಡ್ಕೊಳ್ತಾರೆ. ಈ ಥರ ಮದುವೆಯಾಗಿ ಅವರು ಅವರ ಜೀವನವನ್ನು ಆರಂಭಿಸ್ತಾರೆ. ಅಷ್ಟೊತ್ತಿಗಾಗಲೇ ಅವರು ಕನ್ನಡವನ್ನು ಸ್ಪಷ್ಟವಾಗಿ ಕಲ್ತಿರ್ತಾರೆ. ಅದರ ಜೊತೆಗೆ ಅವರಿಗೆ ಹಿಂದಿ, ಉರ್ದು, ಇಂಗ್ಲೀಷ್ ಈ ಎಲ್ಲ ಭಾಷೆಗಳು ಕೂಡ ಚೆನ್ನಾಗೇನೆ ಮಾತನಾಡೋಕೆ ಬರ್ತಾ ಇರುತ್ತೆ. ಇವರು ಮೂಲತಃ ಒಬ್ಬ ಕಥೆಗಾರ್ತಿ, ಕಾರ್ಯಕರ್ತೆ, ವಕೀಲರಾಗಿರುವಂಥವರು, ಬರಹಗಾರ್ತಿ ಆಗಿರುವಂಥವರು. ಈ ಎಲ್ಲ ಒಂದು ಆಯಾಮಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಸಕ್ರಿಯವಾಗಿ. ಅನೇಕ ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಅವು ಕನ್ನಡದಲ್ಲಿ ಬರೆದರೆ ಸುತ್ತ ಅನೇಕ ಭಾಷೆಗಳಿಗೆ ಅವು ಡಬ್ಬ ಆಗಿದೆ, ಅಂದರೆ ಭಾಷಾಂತರ ಆಗಿದೆ. ಉರ್ದು, ಹಿಂದಿ, ತಮಿಳು, ಮಲಯಾಳಂ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಇಂಗ್ಲಿಷ್ ಭಾಷೆಗಳಲ್ಲಿ ಕೂಡ ಅವರ ಬರೆದಿರುವಂತಹ ಒಂದು ಪುಸ್ತಕಗಳು ಅನುವಾದ ಆಗಿದೆ. ಹೀಗೆ ಇವರು ಬರೆದಿರುವಂತಹ ಒಂದು ಪುಸ್ತಕ ಏನಿದೆ ಅದು 2024ರಲ್ಲಿ ದೀಪಾ ಬಸ್ತಿ ಅನ್ನುವಂಥವರು ಒಂದು ಆಂಗ್ಲ ಭಾಷೆಗೆ ಒಂದು ಪುಸ್ತಕವನ್ನು ಅಥವಾ ಕಥಾ ಒಂದು ಸಂಕಲನವನ್ನ ಅನುವಾದ ಮಾಡ್ತಾರೆ. ಅದೇ ಹಾರ್ಡ್ ಲ್ಯಾಂಪ್ ಎನ್ನುವಂತಹ ಒಂದು ಪುಸ್ತಕ, ಅದು ಕನ್ನಡದಲ್ಲಿ ಹೆದೆಯ ಅಣತೆ ಅಂತ ಬರೆದಿರ್ತಾರೆ ಇವರು ಬಾನು ಮುಷ್ತಾಕ್ ಅವರು. ಅದನ್ನು ಅವರು ಅನುವಾದ ಮಾಡ್ತಾರೆ. ಈ ಒಂದು ಕೃತಿಗೇನೆ ಅವರಿಗೆ ಏನೊಂದು ಸಣ್ಣ ಸಂಕಲನ ಏನಿದೆ, ಇದಕ್ಕೆ ಕಥಾ ಸಂಕಲನಕ್ಕೆ ಇದಕ್ಕೆ ಪ್ರಶಸ್ತಿ, ಬೂಕರ್ ಪ್ರಶಸ್ತಿ ಬರುತ್ತೆ. 2025ರಲ್ಲಿ ಮೇ ತಿಂಗಳಲ್ಲಿ ಬರುತ್ತೆ, ಸೆಲೆಕ್ಟ್ ಆಗುತ್ತೆ. ನೋಡಿ, ಆ ಬೂಕರ್ ಪ್ರಶಸ್ತಿಗೆ 104 ಪುಸ್ತಕಗಳು ಆ ಟೈಮಲ್ಲಿ ಸೆಲೆಕ್ಷನ್ ಅಂದರೆ ಆಗಿರುತ್ತೆ. ಅದರಲ್ಲಿ ಶಾರ್ಟ್ ಲಿಸ್ಟ್ ಹಾಕೋದು ಬರೀ 6 ಮಾತ್ರ. 6ರಲ್ಲಿ ಈ ಒಂದು ಇವ್ರು ಬಾನು ಮುಷ್ತಾಕ್ ಅವರು ಬರೆದಿರುವಂಥದ್ದು ಹಾರ್ಡ್ ಲ್ಯಾಂಪ್ ಎನ್ನುವಂಥ ಏನಿರುತ್ತೆ ಇದು ಸಂಕಲನ, ಅದು ಸೆಲೆಕ್ಟ್ ಆಗಿರುತ್ತೆ. ಅವ್ರಿಗೆ ಆಗಲೇ ತುಂಬ ಖುಷಿ ಆಗಿಬಿಟ್ಟಿರುತ್ತೆ. ಓಕೆ, ಇಷ್ಟೆಲ್ಲ ಇವರು ತಗೊಂಡಿದ್ದಾರೆ, ಈ ಒಂದು ಪ್ರಶಸ್ತಿನ ತಗೊಳ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಇವರಿಗೆ ಅನೇಕ ಪ್ರಶಸ್ತಿ ಕೂಡ ಬಂದಿರುತ್ತೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಇದು 1999ರಲ್ಲೇ ಬರುತ್ತೆ. ದಾನ ಚಿಂತಾಮಣಿ ಅತ್ತಿಬಬ್ಬೆ ಅವರ ಒಂದು ಪ್ರಶಸ್ತಿ ಕೂಡ ಬಂದಿರುತ್ತೆ. ದೀಪಾ ಬಸ್ತಿ ಅವರು ಅನುವಾದ ಮಾಡಿರುವಂತಹ ಕೆಲವೊಂದು
ಪುಸ್ತಕಗಳಿಗೆ ಅವರಿಗೆ 2024ರಲ್ಲಿ ಪೆನ್ ಇಂಗ್ಲಿಷ್ ಪ್ರಶಸ್ತಿ ಕೂಡ ಬಂದಿರುತ್ತೆ ಅನುವಾದಕ್ಕಾಗಿ. ಅದರ ಜೊತೆಗೆ ಈಗ ಬೂಕರ್ ಪ್ರಶಸ್ತಿ ಕೂಡ ಬಂದಿರೋದು ಅವರು ಒಂದು ದೇಶ ಮಟ್ಟದಲ್ಲಿ ಹೆಸರು ತಂದುಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಕನ್ನಡಕ್ಕೆ. ಹೀಗಿರುವಾಗ ಇಂತಹ ಒಬ್ಬ ಮಹಿಳೆ ಅಥವಾ ಸಾಹಿತಿ ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಘೋಷಣೆ ಮಾಡುತ್ತೆ ಸರ್ಕಾರ. ಆದರೂ ಕೂಡ ಇವರಿಷ್ಟೆಲ್ಲ ಮಾಡಿದ್ರು ಕೂಡ ಇವ್ರನ್ನ ಬೇಡ ಅಂತ ಹೇಳ್ತಿದ್ದಾರೆ ಕೆಲವು ಜನ. ನೋಡಿ, ಬೂಕರ್ ಪ್ರಶಸ್ತಿ ಅಂತ ಏನು ಬಂದಿದೆ ಅಂತ ಹೇಳ್ತೀವಿ ನಾವು, ಅದು ಸಾಮಾನ್ಯವಾದಂಥದ್ದೇನೋ ಅಲ್ಲ. ಯಾಕಂದರೆ ಅದ್ರ ಬಗ್ಗೆ ಹೇಳಬೇಕಂದ್ರೆ ಇದನ್ನು ಏನು ಅಂತ ಸ್ಪಷ್ಟವಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಹೇಳೋದಾದರೆ, ಪ್ರಪಂಚದ ಒಂದು ಇಂಗ್ಲಿಷ್ ಭಾಷೆಯ ಅತ್ಯುನ್ನತ ಕಾದಂಬರಿ ಏನಿರುತ್ತೆ ಅದಕ್ಕೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರತಿಷ್ಠಿತವಾದಂಥ ಒಂದು ಸಾಹಿತ್ಯಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೂಡ UK ಅಥವಾ ಇಂಗ್ಲೆಂಡ್ನಲ್ಲಿ ನೀಡಲಾಗುತ್ತೆ. ಇಂಗ್ಲಿಷ್ ಕಾದಂಬರಿಗಳಿಗೆ ನೀಡ್ತಾರೆ ಇದನ್ನು. ಇನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಕೂಡ ಅಂತ ಹೇಳ್ತಾರೆ. ಬೂಕರ್ ಪ್ರಶಸ್ತಿಗೂ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಕೂಡ ವ್ಯತ್ಯಾಸ ಇದೆ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಂದರೆ ಬೇರೆ ಭಾಷೆಗಳಲ್ಲಿ ಬರೆದಿರುವಂಥ ಒಂದು ಕೃತಿಗಳನ್ನು ಇಂಗ್ಲೀಷ್ಗೆ ಏನು ಅನುವಾದ ಮಾಡ್ತಾರಲ್ಲ ಆ ಪುಸ್ತಕಗಳಿಗೆ ಸಿಗುವಂತಹ ಒಂದು ಪ್ರಶಸ್ತಿ ಇದು. ಇದಕ್ಕೆ 50,000 ಪೌಂಡ್ಗಳು ಕೂಡ ಕೊಡ್ತಾರೆ ಪ್ರಶಸ್ತಿ ಅಂತ ರೂಪದಲ್ಲಿ. ಅದನ್ನು ನಮ್ಮ ಒಂದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡೋದಾದರೆ 59,20,530 ರೂಪಾಯಿ ಅಂತ ಹೇಳಲಾಗುತ್ತೆ. ಈ ರೀತಿಯಾದಂಥ ಒಂದು ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ, ಒಂದು ಮಹಿಳೆಗೆ ಈ ರೀತಿಯಾಗಿ ಒಂದು ಅವಮಾನಕರವಾದಂಥ ರೀತಿಯಲ್ಲಿ ಯಾಕೆ ಇವರು ಮಾತನಾಡ್ತಾ ಇದ್ದಾರೆ, ಯಾಕೆ ಇದನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಒಂದು ಧಾರ್ಮಿಕ ಹಬ್ಬವನ್ನು, ಆಚರಣೆಯನ್ನು ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈಗ ಬರ್ತಾ ಇರುವಂಥದ್ದು. ಅನು ಮುಷ್ಕರ್ ಅವರು ಏನು ಇವೆಲ್ಲ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಇವರಿಗೆ ಒಂದು ಚಿಕ್ಕ ವಯಸ್ಸಿನಿಂದ ಈ ಬರವಣಿಗೆ ಬಗ್ಗೆ ಆಸಕ್ತಿ ಇರುತ್ತೆ. ಎಷ್ಟೇ ಆಸಕ್ತಿ ಇದ್ರೂ ಕೂಡ ಕೆಲವೊಂದು ಸಂಸಾರದಲ್ಲಿ ಇರೋ ಕಾರಣದಿಂದ, ಅಲ್ಲಿನ ಒಂದು ತೊಂದರೆಗಳಿಂದ ಅವರು ಸ್ವಲ್ಪ ಖಿನ್ನತೆಗೆ ಒಳಗಾದ ಕಾರಣದಿಂದ ಮದುವೆ ಆದ ನಂತರ 2020ರಿಂದ ಅವರು ಬರೆಯೋದಕ್ಕೆ ಶುರು ಮಾಡ್ತಾರೆ. ಸಾಧನೆಗಳನ್ನ ಈ ರೀತಿ ಪುಸ್ತಕಗಳನ್ನು ಬರೆದು ಸಾಧನೆಗಳನ್ನು ಮಾಡ್ತಾರೆ. ಮಾಡಿಕೊಂಡು ಬಂದಂತಹ ವ್ಯಕ್ತಿ ಇವರು. ಇವರ ಬಗ್ಗೆ ಈಗ ಏನು ಆರೋಪ ಅಂದರೆ ಟೀಕೆಗಳು ಕೇಳಿ ಬರ್ತಾ ಇದೆ. ಅದು ಕೆಲವರು ಸರಿ ಅಂತಾರೆ, ಕೆಲವರು ಸರಿಯಲ್ಲ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಇವರು ಒಂದು ಕರಿ ನಾಗರಗಳು ಎನ್ನುವಂತಹ ಒಂದು ಕಥೆಯನ್ನು ಕೂಡ ಬರೆದಿರ್ತಾರೆ. ಅದು 2003ರಲ್ಲಿ ಹಸೀನಾ ಎನ್ನುವಂತಹ ಒಂದು ಚಿತ್ರ ಆಗಿ ಕೂಡ ಬಿಡುಗಡೆ ಆಗುತ್ತೆ. ಈ ರೀತಿ ಎಲ್ಲ ಇದೆ. ಕಥಾ ಸಂಕಲನ ಆಗಿರ್ಬೋದು. ಅವರ ಕಥಾ ಸಂಕಲನಗಳನ್ನು ನಾವು ನೋಡೋದಾದರೆ ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆ ಹಣತೆ, ಸಫೀರ, ಮತ್ತು ಬಡವರ ಮಗಳು ಹೆಣ್ಣಲ್ಲ ಎನ್ನುವಂಥವುಗಳನ್ನು ಬರೀತಾರೆ ಇವರು. ಕಾದಂಬರಿ ಕುಬ್ರು ಅನ್ನುವಂಥದ್ದನ್ನು ಬರೀತಾರೆ. ಇದರ ಜೊತೆಗೆ ಲೇಖನ ಸಂಕಲನ ಅಂತ ಇಬ್ಬನಿಯ ಕಾವು ಎನ್ನುವಂಥದ್ದನ್ನು ಬರೀತಾರೆ. ಕವನ ಸಂಕಲನ ನೋಡೋದಾದರೆ ಒಂದೇ ಕಣ್ಣಿನ ಬಾಗಿನ ಅನ್ನುವಂಥದ್ದನ್ನು ಕೂಡ ಬರೀತಾರೆ. ಇದರ ಜೊತೆಗೆ ಕಾನೂನು ಕೃತಿಯಾಗಿ ಎನಿಸ್ಕೊಂಡಿರುವಂತಹ ಕೌಟುಂಬಿಕ ದೌರ್ಜನ್ಯದ ಕಾಯಿದೆ ಎನ್ನುವಂಥ ಈ ರೀತಿಯಾದಂಥವನ್ನೆಲ್ಲ ಬರೆದಿದ್ದಾರೆ. ಅನೇಕ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. 1980ರ ಒಂದು ದಶಕದಿಂದಲೂ ಕೂಡ ಇವರು ಅನೇಕ ಹೋರಾಟಗಳಲ್ಲಿ, ರೈತಪರ ಹೋರಾಟಗಳಲ್ಲಿ, ಅದು ವಿವಿಧ ಒಂದು ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರುವಂಥವರು. ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಇದ್ದಂಥವರು. ಯಾಕಂದರೆ ದೌರ್ಬಲ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳ ಒಂದು ವಿಷಯದಲ್ಲಿ ಅವರು ಮುಂಚೂಣಿಯಲ್ಲಿ ಇದ್ದಂಥವರು. 2000 ಇಸ್ವಿಯಲ್ಲಿ ಮುಸ್ಕರ್ ಅವರು ಮತ್ತು ಅವರ ಕುಟುಂಬ ಮುಸ್ಲಿಂ ಮಹಿಳೆಯರ ಒಂದು ಮಸೀದಿಗಳ ಪ್ರವೇಶ ಹಕ್ಕು ಏನಿರುತ್ತೆ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಪ್ರತಿಕ್ರಿಯೆಯಾಗಿ ಅವರು ಆ ವಿರುದ್ಧ 3 ತಿಂಗಳ ಸಾಮಾಜಿಕ ಬಹಿಷ್ಕಾರ ಕೂಡ ಘೋಷಿಸಲಾಗಿರುತ್ತೆ. 2000 ಅದೇ ಇಸ್ವಿಯಲ್ಲಿ ಆರಂಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡಂಗಿರಿಯ ಒಂದು ಅಲ್ಲಿರುವಂತಹ ಒಂದು ಏನಿದೆ ಸಿಕ್ರೆಕ್ ಅನ್ನುವಂಥ ಒಂದು ದೇವಾಲಯದಲ್ಲಿ ಮುಸ್ಲಿಮರು ಭೇಟಿ ನೀಡುವುದನ್ನು ತಡೆ ಹಿಡುವಂಥ ಪ್ರಯತ್ನಗಳಾಗಿರುತ್ತೆ. ಅದರ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿರ್ತಾರೆ ಮುಷ್ಕರ್ ಅವರು. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸೋದು ಇವರು ಸರಿ ಅಂತ ವಾದ ಮಾಡಿಸಿರ್ತಾರೆ, ಬೆಂಬಲಿಸಿರ್ತಾರೆ ಕೂಡ ಅದಕ್ಕೆ. ಈ ಎಲ್ಲ ವಿಚಾರಗಳಲ್ಲಿ ಇದ್ದಂಥವರು, ಈ ರೀತಿಯಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವಂಥವರು. 2023ರಲ್ಲಿ ಇವರು ಪ್ರತಿರೋಧ ಸಮಾವೇಶದಲ್ಲಿ ಒಂದು ಭಾಷಣ ಮಾಡಿರ್ತಾರೆ. ಆ ಭಾಷಣದಿಂದಲೇ ನಾವು ಈಗ ಇವರನ್ನು ವಿರೋಧ ಮಾಡ್ತಾ ಇದ್ದೀವಿ ಅಂತ ಕೆಲವರು BJP ನಾಯಕರಿರ್ಬೋದು ಅಥವಾ ಹಿಂದೂವಾದಿಗಳಿರ್ಬೋದು, ಹಿಂದುತ್ವವನ್ನು ತುಂಬ ಪ್ರೀತಿಸುವವರಾಗಿರ್ಬೋದು, ಅವರು ಹೇಳುವಂತಹ ಮಾತು. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದವರು ಇಷ್ಟು ವಿರೋಧ ಮಾಡೋಕ್ಕೆ ಕಾರಣ ಆಗ್ತಾ ಇದ್ದಾರೆ ಅಂದರೆ ಹಾಗಾದರೆ ಅವರು 2023ರ ಒಂದು ಭಾಷಣದಲ್ಲಿ ಏನು ಹೇಳಿರ್ತಾರೆ ಅಂತ ಮೊದಲು ನೋಡ್ಬಿಡೋಣ. ಆಮೇಲೆ ಇದಕ್ಕೆ ಯಾರ್ಯಾರು ಏನೆಲ್ಲ ಒಂದು ಮಾತನಾಡಿದ್ದಾರೆ ಅನ್ನೋದು ಕೂಡ ನೋಡ್ಕೊಳ್ಳೋಣ. ನೋಡಿ, 2023 ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಕನ್ನಡವನ್ನು ನೀವು ಭಾಷೆಯನ್ನಾಗಿ ಮಾತಾಡೋಕ್ಕೆ ಆಗಲಿ ಅಥವಾ ಕನ್ನಡವನ್ನು ಭಾಷೆಯಾಗಿ ಬೆಳೆಸೋದಕ್ಕೆ ಆಗಿರ್ಬೋದು,
ಕನ್ನಡವನ್ನು ಭಾಷೆಯಾಗಿ ಬಾನು ಮುಷ್ಕರಾದಂತಹ ನಾನು ಮತ್ತು ನನ್ನ ಮನೆಯವರು ಮಾತನಾಡೋಕ್ಕೆ ನೀವು ಅವಕಾಶವನ್ನೇ ಕೊಡಲಿಲ್ಲ. ಈ ಕನ್ನಡ ಏನಿದೆ ಒಂದು ಭಾಷೆಯನ್ನು ನೀವು ಭುವನೇಶ್ವರಿ ದೇವಿಯಾಗಿ ಮಾಡಿಬಿಟ್ರಿ, ಅದಕ್ಕೆ ಕೆಂಪು ಹಳದಿ ಅಥವಾ ಅರಿಶಿಣ ಕುಂಕುಮವನ್ನಾಗಿ ನೀವು ಹಚ್ಚಿಬಿಟ್ರಿ, ಅದಕ್ಕೆ ಲೇಪನ ಮಾಡಿ ಅದಕ್ಕೆ ಕೆಂಪು ಮತ್ತು ಹಳದಿಯ ಬಾವುಟವನ್ನು ಕೂಡ ಇಟ್ರಿ. ಲೇಪನ ಮಾಡಿ ಆಕೆಯನ್ನು ಕರೆದುಕೊಂಡು ಹೋಗಿ ಮಂದಹಾಸದ ಒಂದು ಸಿಂಹಾಸನದ ಮೇಲೆ ಆಸನದ ಮೇಲೆ ಕೂರಿಸಿಬಿಟ್ರಿ. ನಾವು ಎಲ್ಲಿ ಕೂತ್ಕೋಬೇಕು ಸ್ವಾಮಿ, ನೀವು ಅವರನ್ನು ಕೂರಿಸ್ಬಿಟ್ರಿ, ನಾನು ಎಲ್ಲಿ ನಿಂತ್ಕೋಬೇಕು? ನಾನು ಹೇಗೆ ಈ ಒಂದು ಇದರಲ್ಲಿ ಕನ್ನಡದಲ್ಲಿ ಇನ್ವಾಲ್ವ್ ಆಗಬೇಕು? ನೀವು ನಮ್ಮನ್ನು ಹೊರಗಟ್ಟು ಬಿಟ್ರಿ. ನೀವು ಹೊರಗಟ್ಟುವಂತಹ ಒಂದು ಕೆಲಸವನ್ನು ಮಾಡಿದ್ರಿ. ಆರಂಭದಿಂದಲೂ ಕೂಡ ನನ್ನನ್ನು ಹೊರಗಿಡುವಂತಹ ಒಂದು ಕೆಲಸ ಆಗ್ತಾ ಇತ್ತು. ಆದರೆ ಅದು ಈಗ ಪೂರ್ಣ ಆಗಿಬಿಟ್ಟಿದೆ. ಈ ವಿಷಯದಲ್ಲಿ ನೀವು ಆಲೋಚನೆ ಮಾಡಬೇಕು. ಯಾಕಂದರೆ ಶ್ಲೋಕದಲ್ಲಿ ಹೇಳುವ ಹಾಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಏನು ಹೇಳ್ತಾರೆ, ಇದನ್ನು ನಾವು ಸಂಸ್ಕೃತ ಒಂದು ಶ್ಲೋಕದಲ್ಲಿ ಇದರ ಅರ್ಥ ನೋಡ್ಬಿಡೋದಾದ್ರೆ, ಎಲ್ಲಿ ಮಹಿಳೆಯರನ್ನು ನಾವು ಪೂಜಿಸಲಾಗುತ್ತಿದೆಯೋ ಅಲ್ಲಿ ಎಲ್ಲಿ ಗೌರವ ಕೊಡ್ತಾರೋ ಅಲ್ಲಿ ದೇವತೆಗಳು ನಿಲ್ಲಿಸ್ತಾರೆ. ಹೆಣ್ಮಕ್ಳಿಗಿಂತ ಒಂದು ಒಳ್ಳೆ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಕನ್ನಡ ತಾಯಿ ಕನ್ನಡಮ್ಮನನ್ನು ಏನು ಮಾಡಿಬಿಟ್ರಿ, ನೀವು ಮಂದಹಾಸನದ ಮೇಲೆ ಕರ್ಕೊಂಡು ಅಥವಾ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ರಿ. ಮಹಿಳೆಯರ ಮೇಲೆ ಈಗ ಏನು ನಡೀತಾ ಇದೆ, ದೌರ್ಜನ್ಯಗಳು, ಆರೋಪಗಳು, ಹಿಂಸೆಗಳು ಏನು ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನೀವು ಕನ್ನಡದ ಭಾಷೆ ಮೇಲೆ ನೀವು ಒಂದು ಹಿಂಸೆಯನ್ನು ಮಾಡ್ತಾ ಇದ್ದೀರಾ, ದೌರ್ಜನ್ಯ ಮಾಡ್ತಾ ಇದ್ದೀರಾ. ನೀವು ಇದಕ್ಕೆ ನನಗೆ ಉತ್ತರವನ್ನು ಕೊಡಬೇಕು ಅಂತ ಅವರು ಭಾಷಣದಲ್ಲಿನೇ ಕೇಳಿರ್ತಾರೆ. ಅಲ್ಲಿ ಇದ್ದಂತಹ ಒಂದು ಏನು ಸುಮಾರು ಜನ ಸೇರಿರ್ತಾರೆ ಅಲ್ಲಿ ಆ ಭಾಷಣ ಮಾಡಬೇಕಾದ್ರೆ ಅವರು ನೇರವಾಗಿ ಪ್ರಶ್ನೆಯನ್ನೇ ಕೇಳಿರ್ತಾರೆ. ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿ ನೀವು ಕನ್ನಡದ ರಥವನ್ನು ಕೂಡ ಎಳಿತೀರಾ, ಕನ್ನಡದ ಜಾತ್ರೆಗಳನ್ನು ಮಾಡ್ತೀರಾ, ಕನ್ನಡದ ಒಂದು ಪರಿಚಯಗಳನ್ನು ಮಾಡ್ತೀರಾ. ಇದೆಲ್ಲ ಮಾಡಿ ನೀವು ಏನು ಮಾಡಿದ್ರಿ? ನನ್ನ ಹೊರಗಿಡೋಕೆ ಇಷ್ಟೊಂದು ನೀವು ಹುನ್ನಾರ ಮಾಡಬೇಕಾಗಿತ್ತಾ? ನಿಮಗೆ ಇಷ್ಟೆಲ್ಲ ಮಾಡುವಂಥ ಅಗತ್ಯ ಇತ್ತಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿರ್ತಾರೆ ಆ ಒಂದು ಭಾಷಣದಲ್ಲಿ. ಇದೇ ಒಂದು ಭಾಷಣವನ್ನು ನೋಡಿ ಈಗ BJP ನಾಯಕರು ಸಿಟ್ಟಿಗೆದ್ದಿರುವಂಥದ್ದು, ಟೀಕೆ ಮಾಡ್ತಿರುವಂಥದ್ದು, ನಮ್ಮ ಕನ್ನಡದ ಬಗ್ಗೆ, ನಮ್ಮ ಭುವನೇಶ್ವರಿಯ ಬಗ್ಗೆ, ನಮ್ಮ ಸಂಪ್ರದಾಯಗಳ ಬಗ್ಗೆ, ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ, ಧಾರ್ಮಿಕ ಪ್ರತೀಕವಾಗಿರುವಂತಹ ಈ ಕುಂಕುಮದ ಬಗ್ಗೆ ಇವರು ಈ ರೀತಿಯಾಗಿ ಮಾತನಾಡ್ತಾರೆ ಅಂದರೆ, ಅದನ್ನು ವಿರೋಧಿಸ್ತಾರೆ ಅಂತಂದರೆ, ಇಂಥವರಿಗೆ ಯಾಕೆ ನಮ್ಮ ನಾಡ ಹಬ್ಬ ವಿಶ್ವವಿಖ್ಯಾತ ದಸರಾ ಒಂದು ಹಬ್ಬವನ್ನು ಉದ್ಘಾಟನೆ ಮಾಡಿಸ್ಬೇಕು ನಾವು ಇವರ ಕೈಯಿಂದ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಾಯಕರು. ಯಾಕಂದರೆ ಇವರು ಸ್ಪಷ್ಟವಾಗಿ ಅದರಲ್ಲಿ ಹೇಳಿರೋ ಪ್ರಕಾರನೇ ಇವರು ವಿರೋಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಹೀಗಾಗಿ ಈ ವಿಚಾರದಲ್ಲಿ ಯಾಕೆ ನೀವು ಇವರನ್ನು ಆಯ್ಕೆ ಮಾಡಿದ್ರಿ ಅಂತ ಕಾಂಗ್ರೆಸ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲರಿಗೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಟೀಕೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಚಾಮುಂಡಿ ಬೆಟ್ಟ ಮತ್ತು ಶ್ರೀ ಚಾಮುಂಡೇಶ್ವರಿ ಅಮ್ಮನವರೇನಿದ್ದಾರೆ ಈ ಒಂದು ವಿಚಾರದಲ್ಲಿ ಇದು ಮಹಾರಾಜರಾಗಿರ್ಬೋದು, ಅಲ್ಲಿನ ಮಹಾರಾಜರ ಒಂದು ಮನೆಯ ದೇವರು. ಮಹಾರಾಜರು ಕನ್ನಡದ ದೇವರಾಗ್ಬಿಟ್ಟಿದ್ದಾರೆ. ದೇವಿ ಆಗಿರ್ಬೋದು ಅಥವಾ ಚಾಮುಂಡೇಶ್ವರಿ ಅಮ್ಮನವರ ಆಗಿರ್ಬೋದು, ಈ ಕ್ಷೇತ್ರ ಆಗಿರಬಹುದು, ಇದೆಲ್ಲವೂ ಕೂಡ ಮಹಾರಾಜರ ಕಾಲದಲ್ಲಿಂದ ಇದ್ದಂಥ ಅಥವಾ ಹಿಂದೂಗಳ ಒಂದು ಧಾರ್ಮಿಕ ಆಸ್ತಿ. ಇದು ಯಾರ ಅಪ್ಪನ ಒಂದು ಸೊತ್ತು ಏನಲ್ಲ, ವೈಯಕ್ತಿಕವಾಗಿ ಇದು ಹಿಂದೂಗಳ ಆಸ್ತಿನೇ, ಇದು ಮಹಾರಾಜರ ಕಾಲದಿಂದ ಮಾಡ್ಕೊಂಡು ಬಂದ ಒಂದು ದೊಡ್ಡ ಧಾರ್ಮಿಕ ಆಚರಣೆನೇ ಅಂತ BJP ಅವರು ಹೇಳ್ತಾರೆ. ಈ ಬಗ್ಗೆ ಅನೇಕ BJP ನಾಯಕರು ಯಾರೆಲ್ಲ ಮಾತನಾಡಿದ್ದಾರೆ ಅಂತ ನೋಡ್ಬಿಡೋದಾದ್ರೆ, BY ವಿಜೇಂದ್ರ ಅವರು ಮಾತನಾಡಿದ್ದಾರೆ, ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ, ಬಸವನಗೌಡ ಪಾಟೀಲ್ ಅವರು ಮಾತನಾಡಿದ್ದಾರೆ, ಯತ್ನಾಳ್ ಅವರು, ಇವರೆಲ್ಲರೂ ಕೂಡ ವಿರೋಧ ಮಾಡ್ತಿರುವಂಥದ್ದು ಇದೇ ವಿಚಾರವಾಗಿ. ಅವರೇನೋ ಒಂದು ಭಾಷಣದಲ್ಲಿ ಹೇಳಿದ್ದಾರೆ, ಆ ಮಾತನ್ನು ಈಗ ಅವ್ರು ನೆನಪಿಸ್ಕೊಂಡಿದ್ದಾರೆ. ಇಂಥ ವ್ಯಕ್ತಿನ ನೀವು ಯಾಕೆ ಮಾಡಿದ್ರೆ, ಅವ್ರು ಏನೇ ಪ್ರಶಸ್ತಿ ತಗೊಂಡಿರ್ಬೋದು, ಏನೇ ಮಾಡಿರ್ಬೋದು, ಸಾಧನೆ ಮಾಡಿರ್ಬೋದು, ಅದರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಅವರು ಏನು ಈ ರೀತಿ ಮಾತನಾಡಿದಾರಲ್ಲ ಅದಕ್ಕೆ ಒಂದು ಸ್ಪಷ್ಟನೆ ಅವ್ರು ಕೊಡಬೇಕು. ಈ ವಿಚಾರದಿಂದ ನಾವು ಅವರನ್ನು ಒಪ್ಪಿಕೊಳ್ಳಲ್ಲ. ನಿಖರವಾಗಿ ಹೇಳ್ಬಿಡೋದಾದರೆ, ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ಇದೇ ವಿಚಾರವಾಗಿ ಮಾತನಾಡ್ತಾ ಹೋಗ್ತಾರೆ. ಏನಿದು ಬಾನು ಮುಷ್ಕರ್ ಅವರು ಏನಿದ್ದಾರೆ, ಅವರು ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾನೇನು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ. ಆದರೆ ಈ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ನೋಡಿ, ಈ ಹಿಂದೆ ಟಿಪ್ಪು ಜಯಂತಿಯನ್ನು ಮಾಡಿದ್ರು, ಅದನ್ನು ಮುಸ್ಲಿಂ ಯಾರು ಬಂದು ಕೇಳಲಿಲ್ಲ, ಮಾಡ್ರಿ ನೀವು ಅಂತ ಸಿದ್ದರಾಮಯ್ಯ ಅವ್ರನ್ನ.
ಓಲೈಕೆ ಮಾಡುವಂಥ ಕೆಲಸ ಮಾಡಲಿಲ್ಲ. ಆದರೂ ಕೂಡ ನೀವು ಟಿಪ್ಪು ಜಯಂತಿಯನ್ನು ಮಾಡ್ತೀರಿ. ಇನ್ನು ಬಾನು ಮುಷ್ಕರ್ ಅವರ ಒಂದು ಹೆಸರಿಗೆ ಬಂದರೆ, ಅವರ ಒಂದು ನಿರ್ಧಾರಕ್ಕೆ ಬಂದರೆ ದಸರಾ ಉದ್ಘಾಟನೆ ಮಾಡಿರಿ ಅಂತ ಯಾವ ಮುಸ್ಲಿಮರು ಕೂಡ ಬಂದು ನಿಮ್ಮನ್ನು ಕೇಳಲಿಲ್ಲ ಸಿದ್ದರಾಮಯ್ಯ ಅವ್ರನ್ನ. ಆದರೂ ಕೂಡ ನೀವು ಅವ್ರನ್ನ ಆಯ್ಕೆ ಮಾಡಿದ್ದೀರಿ, ಯಾಕೆ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇರೋವಂಥದ್ದು. ಜನ ಸಾಹಿತ್ಯ ಏನಿದೆ, ಸಾಹಿತ್ಯ ಭಾಷಣಗಳಲ್ಲಿ, ನಿಮ್ಮ ಒಂದು ಭಾಷಣಗಳಲ್ಲಿ ಏನು ಮಾತಿತ್ತು, ಬಾನು ಮುಷ್ಕರ್ ಅವರಿಗೆ ಕೂಡ ಕ್ವಶನ್ ಮಾಡ್ತಾರೆ. ನೀವು ಏನೊಂದು ಭಾಷಣದಲ್ಲಿ ಮಾಡಿದ್ರಲ್ಲ, ಆ ಮಾತುಗಳಲ್ಲಿ ಏನಿತ್ತು, ನೀವು ಏನು ಮಾತನಾಡಿದ್ದೆ ಅನ್ನೋದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಮುಸ್ಲಿಮರು ಕನ್ನಡ ಕಲಿಯೋಕೆ ಭುವನೇಶ್ವರ ತಾಯಿ ಮೂರ್ತಿ ಅಡ್ಡಿ ಆಯಿತು ಅಂತ ಹೇಳೋದಾದರೆ ನೀವೇನು ಹೇಳ್ತಿರಲ್ಲ, ಅರಿಶಿಣ ಕುಂಕುಮ ಇಟ್ಟಿರೋದೇ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನೋದಾದರೆ, ಕನ್ನಡ ಕಲಿಯೋಕೆ ಆಗಲ್ಲ ಅಂತ ಅನ್ನೋದಾದರೆ ನೀವು ಯಾಕೆ ಇದಕ್ಕೆ ಒಪ್ಕೊಂಡ್ರಿ? ಕನ್ನಡವನ್ನು ಭುವನೇಶ್ವರಿಯಾಗಿ ಒಪ್ಪೋದ ಬಾನು ಮುಷ್ಕರ್ ಅವರು ನಾಡ ದೇವಿಯಾಗಿರುವಂತಹ ಚಾಮುಂಡೇಶ್ವರಿ ದೇವಿಯನ್ನು ಏನಾದರೂ ಒಪ್ತಾರಾ? ಈಗ ಅರಿಶಿಣ ಕುಂಕುಮ ಬಗ್ಗೆ ಯಾಕೆ ಇವರಿಗೆ ಇಷ್ಟೊಂದು ಈ ರೀತಿಯಾದಂಥ ವಿರೋಧ ಭಾವ ಇದೆ, ಕಿರಿಕಿರಿ ಯಾಕೆ ಆಗ್ತಾ ಇದೆ? ಪ್ರತಿ ಬಾರಿಯೂ ಕೂಡ ಯಾಕೆ ಈ ಒಂದು ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇದ್ದಾರೆ? ಹಿಂದೂಗಳ ಮನೆಗೆ ನಾವೇನಾದರೂ ಸಾಮಾನ್ಯವಾಗಿ ಎಲ್ಲಾದರೂ ಹೋದಾಗ, ಹಬ್ಬಗಳಿಗೆ, ಇನ್ನೊಂದು ಯಾವುದೇ ಒಂದು ವಿಚಾರಕ್ಕೆ ನಾವು ಮನೆಗೆ ಹೋದ್ರೂ ಕೂಡ ನಮಗೆ ವಾಪಸ್ ಬರಬೇಕಾದ್ರೂ ಅರಿಶಿಣ ಕುಂಕುಮವನ್ನು ಕೊಟ್ಟು ಮುತ್ತೈದೆಯರಿಗೆ ಕಳಿಸುವಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಧಾರ್ಮಿಕ ಅದೊಂದು ನಂಬಿಕೆ. ನಾವು ದೇವಸ್ಥಾನಗಳಿಗೆ ಹೋದರೂ ಕೂಡ ಹೂವುಗಳನ್ನು ಕೊಡ್ತಾರೆ, ಕಾಯಿ, ಹೂವು, ಕುಂಕುಮ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದು ಕೂಡ ನಮ್ಮ ಒಂದು ಸಂಪ್ರದಾಯ. ಇದನ್ನೆಲ್ಲ ಒಪ್ತೀರಾ ನೀವು? ಇದೆಲ್ಲ ನಿಮಗೆ ಕಿರಿಕಿರಿ ಆಗುತ್ತೆ ಅಂತ ನೀವೇ ಹೇಳಿದರೆ, ಹಾಗಾದರೆ ನೀವೊಂದು ನಮ್ಮ ಆಚಾರಗಳನ್ನು, ವಿಚಾರಗಳನ್ನು ಒಪ್ಪಿ ನೀವು ಉದ್ಘಾಟನೆಯನ್ನು ಮಾಡ್ತೀರಾ? ಈಗಂತ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಪ್ರತಾಪ್ ಸಿಂಹ ಅವರು, ಮಾಜಿ ಸಂಸದ ಇವರು. ಈ ರೀತಿ ಪ್ರಶ್ನೆ ಇವರು ಮಾಡಿದರೆ, ಇನ್ನು ಕೆಲವು ನಾಯಕರು ಮಾತನಾಡ್ತಾ ಹೋಗ್ತಾರೆ ಇವ್ರ ಬಗ್ಗೆ. ಯತ್ನಾಳ್ ಅವರು ಕೂಡ ಸ್ಪಷ್ಟೀಕರಣ, ಅಂದರೆ ಇದೇ ವಿಚಾರವಾಗಿ ಮಾತಾಡ್ತಾ ಹೋಗ್ತಾರೆ. ಅವರು ಹೇಳ್ತಾರೆ ನೋಡಿ, ಅವರ ಒಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಹಾಗೆ, ಮುಷ್ಕರ್ ಅವರು ಏನಿದ್ದಾರೆ ಬರಹಗಾರ್ತಿಯಾಗಿ, ಒಬ್ಬ ಕಾರ್ಯಕರ್ತೆಯಾಗಿ ನಾನು ಅವ್ರನ್ನ ಗೌರವಿಸ್ತೇನೆ. ಆದರೆ ಚಾಮುಂಡಿ ದೇವಿಗೆ ಹೂಗಳನ್ನು ಅರ್ಪಿಸಿ ಮತ್ತೆ ದೀಪ ಬೆಳಗುವ ಮೂಲಕ ಉತ್ಸವದ ಒಂದು ಧಾರ್ಮಿಕ ಸಮಾರಂಭ ಏನಿದೆ ಅದು ಆರಂಭ ಆಗೋದಕ್ಕೆ ಉದ್ಘಾಟನೆ ಆಗುತ್ತೆ. ಅದರಲ್ಲಿ ಅವರ ಪಾತ್ರ ಏನು? ಅವರು ಇದನ್ನು ಒಪ್ಕೊಳ್ತಾರಾ? ಅವರು ಈ ಒಂದು ಸ್ವಂತ ಧಾರ್ಮಿಕ ನಂಬಿಕೆಗಳಿಗೆ, ನಮ್ಮ ಒಂದು ಧಾರ್ಮಿಕ ನಂಬಿಕೆಗಳಿಗೆ, ಆಚರಣೆಗಳಿಗೆ ವಿರುದ್ಧವಾಗಿರುವಂತಹ ವ್ಯಕ್ತಿ ಅವರು, ವಿರುದ್ಧವಾದ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥವರು, ಅವರು ಒಪ್ತಾರಾ? ಒಬ್ಬರೇ ದೇವರು, ಒಂದೇ ಪವಿತ್ರ ಗ್ರಂಥ, ಅದರ ಮೇಲೆ ನಂಬಿಕೆ ಇಟ್ಟಿರುವಂತಹ ಒಂದು ಇಸ್ಲಾಂ ಅವರು ಇದನ್ನೆಲ್ಲ ಅನುಸರಿಸ್ತಾರಾ? ನಮ್ಮ ಒಂದು ಆಚರಣೆಗಳನ್ನು, ವಿಚಾರಗಳನ್ನು ಒಪ್ಕೊಳ್ತಾರಾ? ಒಂದೇ ಒಂದು ಮೋಕ್ಷಕ್ಕೆ ಕಾರಣ ಆದಂತಹ ಏನು ಅವರೆಲ್ಲ ಹೇಳ್ತಾ, ಅವರಲ್ಲಿ ಏನೋ ಒಂದು ಸಿದ್ಧಾಂತಗಳು ಬರುತ್ತೆ, ಇದನ್ನೆಲ್ಲ ನೀವು ಒಪ್ತೀರಾ ಮೇಡಮ್? ನೀವು ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಿ. ದಸರಾವನ್ನು ಉದ್ಘಾಟನೆ ಮಾಡುವುದಕ್ಕಿಂತ ಮುಂಚೆ ನೀವು ನಿಮ್ಮನ್ನು ಯಾವ ರೀತಿಯಾಗಿ ತೊಡಗಿಸಿಕೊಂಡು ಉದ್ಘಾಟನೆಯನ್ನು ಮಾಡ್ತೀರಿ, ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಪ್ರಶ್ನೆ ಮಾಡ್ತಾರೆ. ಇವರೆಲ್ಲ ಒಂದು ಕಡೆ ಓಕೆ. ಇನ್ನು ರಾಜವಂಶಸ್ಥರೇ ಆಗಿರುವಂತಹ ಯದುವೀರ್ ಅವರು ಕೂಡ ಮಾತನಾಡ್ತಾರೆ. ಮೈಸೂರು ಸಂಸದ ಆಗಿರುವಂತಹ ಯದುವೀರ್ ಅವರು ರಾಜವಂಶಸ್ಥರಾಗಿರುವಂಥ ಅವರೇ ಕೂಡ ಈ ಒಂದು ವಿಚಾರವಾಗಿ ಹೇಳ್ತಾ ಹೋಗ್ತಾರೆ. ನೋಡಿ, ದಸರಾ ಈ ಒಂದು ಉದ್ಘಾಟನೆಗಾಗಿ ಏನು ಬಾನು ಮುಷ್ತಾಕ್ ಅವರನ್ನು ಏನು ಆಯ್ಕೆ ಮಾಡಿದ್ದಾರೆ ಬಿಜೆಪಿಯವರು, ಕಾಂಗ್ರೆಸ್ನವರು, ಆ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೇನೆ, ಒಪ್ಕೊತೇನೆ. ದಸರಾ ಕೇವಲ ಒಂದು ಒಪ್ಕೊಂಡ್ರು ಕೂಡ, ಆದರೆ ನನ್ನ ಬಳಿ ಒಂದು ಪ್ರಶ್ನೆ ಇದೆ. ದಸರಾ ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದು ಬದಲಾಗಿ ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವಂತಹ, ಅದರ ಜೊತೆಗೆ ನೋಡಿ, ವಿಜಯನಗರ ಸಾಮ್ರಾಜ್ಯ ಏನಿದೆ ಮತ್ತು ಮೈಸೂರು ಸಂಸ್ಥಾನ, ಈ ಎಲ್ಲ ಕಾಲದಿಂದಲೂ ಕೂಡ ವೈಭವದಿಂದ ಆಚರಿಸಲ್ಪಡುವಂತಹ ಈ ಒಂದು ಹಬ್ಬ ಏನಿದೆ, ಹಿಂದೂ ಧಾರ್ಮಿಕ ಉತ್ಸವ ಇದು ಪವಿತ್ರ ಪರಂಪರೆಯನ್ನ ಒಳಗೊಂಡಿರುವಂಥದ್ದು. ಇದನ್ನು ನೀವು ಗಮನಿಸಬೇಕು. ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು. ಈ ವರ್ಷದ ಒಂದು ದಸರಾ ಆಚರಣೆ ಏನಿದೆ ಇದು ತುಂಬ ವಿಶಿಷ್ಟವಾಗಿರುವಂಥದ್ದು. ಇನ್ನು ಮುಖ್ಯ ಅತಿಥಿಯಾಗಿ ಇವರೇನು ಉದ್ಘಾಟಿಸುವಂತಹ ಒಂದು ಮೊದಲು ಬಾನು ಮುಷ್ತಾಕ್ ಅವರು ಏನಿದ್ದಾರೆ, ಉದ್ಘಾಟನೆ ಮಾಡೋದಕ್ಕಿಂತ ಮುಂಚೆ ತಾಯಿ ಭುವನೇಶ್ವರಿ ಮತ್ತು ತಾಯಿ ಚಾಮುಂಡೇಶ್ವರಿ ಅವರ ಬಗ್ಗೆ ಗೌರವವನ್ನು ಶ್ರೀಮತಿ ಬಾನು ಮುಷ್ತಾಕ್ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು. ಅವರಿಗೆ ಯಾವ ಭಾವನೆ ಇದೆ, ಯಾವ ಭಾವನೆಯಿಂದ ಅವರು ಬಂದು ಉದ್ಘಾಟನೆಯನ್ನು ಮಾಡ್ತಾರೆ, ಅದು ತುಂಬ ಅತ್ಯಂತ ಮುಖ್ಯವಾದಂಥ ವಿಚಾರ ಅಂತ ಅವರು ಕೂಡ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಇನ್ನೇನು ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ ಬಿ.ಜೆ. ಪಿಯವರು, ವಿರೋಧ ಮಾಡ್ತಾ ಇದ್ದಾರೆ, ಬೇಡ ಅಂತ ಹೇಳ್ತಾ ಇದ್ದಾರೆ, ಈ ಒಂದು ಕಾರಣದ ಭಾಷಣ ಮಾಡಿದ್ದಾರೆ.
ಆ ಕಾರಣದಿಂದ ನಾವು ಬೇಡ ಅಂತಿದ್ವಿ. ಇವರಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ, ಹಿಂದುತ್ವದ ಮೇಲೆ, ಆಚರಣೆಗಳ ಮೇಲೆ ಇವರಿಗೆ ವಿರೋಧ ಇದೆ, ಅವರಿಗೆ ಅದು ಕಿರಿಕಿರಿ ಉಂಟು ಮಾಡ್ತಾ ಇದೆ, ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಅವರು ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅವರು ಆಯ್ಕೆ ಮಾಡಿರುವುದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಇದರ ಬಗ್ಗೆ ಸ್ವತಃ DK ಶಿವಕುಮಾರ್ ಅವರು ಮಾತನಾಡ್ತಾ ಹೋಗ್ತಾರೆ, ಹೇಳ್ಬಿಡ್ತಾರೆ ಅವರು, ರಾಜವಂಶಸ್ಥರು ಹಾಗೂ ಸರ್ಕಾರ ಏನಿದೆ ಎರಡೂ ಕೂಡ ಚಾಮುಂಡೇಶ್ವರಿ ದೇವಿಯನ್ನ ನಾಡ ದೇವತೆ ಅಂತ ಕರೆದಿರೋದು ನಾವು. ಇದು ಸರ್ಕಾರದ ಆಸ್ತಿಯೂ ಅಲ್ಲ, ಹಾಗೆ ಕೂಡ ಇದು ಹಿಂದೂ ಧರ್ಮ ಒಂದು ಆಸ್ತಿ ಮಾತ್ರ ಅಲ್ಲ. ಚಾಮುಂಡೇಶ್ವರಿ ದರ್ಶನಕ್ಕೆ ಹಿಂದೂಗಳು ಕೂಡ ಬರ್ತಾರೆ, ಬೇರೆ ಅವರು ಕೂಡ ಬರ್ತಾರೆ. ಹಿಂದೂಗಳು ಮಾತ್ರ ಬರಬೇಕು ಅಂತ ಏನಾದರೂ ಇದೆಯಾ ಅಥವಾ ಯಾರಾದರೂ ಹೇಳಿದಾರಾ? ಚಾಮುಂಡೇಶ್ವರಿ ದೇವಿ ಏನಿದ್ದಾರೆ ಅವರು ಎಲ್ಲ ಧರ್ಮದವರಿಗೂ ಕೂಡ ಆಶೀರ್ವಾದವನ್ನು ಮಾಡುವಂತಹ ಒಬ್ಬ ದೇವತೆ. ನಾಡ ಹಬ್ಬಕ್ಕೆ ನಮ್ಮ ದೇಶದವರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಕೂಡ ಜನ ಬರ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಧರ್ಮದವರು ಕೂಡ ಬರ್ತಾರೆ. ಈ ದಸರಾ ಹಬ್ಬಕ್ಕೆ ಮಹಾರಾಜರು ಈ ಹಿಂದೆ ವಿದೇಶಿಗರನ್ನು ಕೂಡ ಆಹ್ವಾನ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಯಾವ ಒಂದು ಸಮುದಾಯಕ್ಕೆ, ಯಾವ ಧರ್ಮಕ್ಕೆ ಸೇರಿದವರು ಅಂತ ನೀವೇನಾದರೂ ಪ್ರಶ್ನೆ ಮಾಡ್ತಾ ಇದ್ರಾ? ಅವಾಗೇನಾದರೂ ಯಾರಾದರೂ ಪ್ರಶ್ನೆ ಮಾಡಿದ್ರಾ? ಹೀಗಾಗಿ ಬಾನು ಮುಷ್ತಾಕ್ ಅವರು ಏನಿದ್ದಾರೆ ಅವರನ್ನು ಬೆಟ್ಟ ಹತ್ತೋಕೆ ಬಿಡಬಾರ್ದು ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಸ್ವಾಮಿ? ಇದು ನಾವು ಆಯ್ಕೆ ಮಾಡಿದ್ವಿ, ಅವರ ಒಂದು ಸಾಧನೆಯನ್ನು ನೋಡಿ ಆಯ್ಕೆ ಮಾಡಿದ್ದೀವಿ, ಅವರು ಸಮಾಜಕ್ಕೆ ಕೊಟ್ಟಂತಹ ಒಂದು ಕೊಡುಗೆಯನ್ನು ನೋಡಿ ನಾವು ಆಯ್ಕೆ ಮಾಡಿದ್ದೀವಿ. ಕರ್ನಾಟಕಕ್ಕೆ ತಂದಂತಹ ಒಂದು ಗರಿ ಏನಿದೆ, ಒಂದು ಬೂಕರ್ ಪ್ರಶಸ್ತಿ ಏನಿದೆ ವಿಶ್ವ ಮಟ್ಟದಲ್ಲಿ, ಅದನ್ನು ನೋಡಿ ನಾವು ಆಯ್ಕೆ ಮಾಡಿದ್ದೀವಿ ಧರ್ಮದಿಂದಲ್ಲ. ಇನ್ನು ನೋಡಿ DK ಶಿವಕುಮಾರ್ ಅವರು ಇನ್ನೂ ಹೇಳ್ತಾ ಹೋಗ್ತಾರೆ, ನೀರು ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಅಥವಾ ದೇವರೇ ಆಗಿರ್ಬೋದು, ಇದರಲ್ಲಿ ನಾವು ಧರ್ಮ ನೋಡೋಕ್ಕಾಗಲ್ಲ. ಕ್ರಿಶ್ಚಿಯನ್ನರೇನಿದ್ರೆ ಅವರ ಚರ್ಚ್ ಆಗಿರ್ಬೋದು, ಮುಸ್ಲಿಮರ ಒಂದು ಮಸೀದಿ ಆಗಿರ್ಬೋದು, ಅಥವಾ ಗುಮ್ಮಟಗಳಿಗೆ ಆಗಿರ್ಬೋದು, ಅವರು ನಮ್ಮನ್ನು ಬಿಡ್ತಾರೆ ನಾವು ಹೋದಾಗ. ಬಿಡಲ್ಲ ಅಂತೇನು ಅವ್ರು ಹೇಳ್ತಾರ? ಇಲ್ಲ ತಾನೇ. ಇನ್ನು ಅವ್ರು ಯಾರೂ ಕೂಡ ನಮ್ಮನ್ನು ಬರಬೇಡ ಅಂತ ಹೇಳಲ್ಲ. ಆದರೆ ನೀವ್ಯಾಕೆ ಈ ಒಂದು ವಿಚಾರದಲ್ಲಿ ಹೇಳ್ತೀರಾ ಬೇಡ ಅಂತ? ಅವ್ರಿಗೆ ಏನೋ ಅವ್ರು ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಹೇಳ್ತಾ ಇದ್ದೀರಾ ಅನ್ನೋದಾದರೆ, ನಾವು ಆ ರೀತಿಯಲ್ಲಿ ನೋಡಿ ಇವ್ರನ್ನ ಆಯ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನದಕ್ಕೂ ಮುಂದುವರೆದು ಹೇಳೋದಾದರೆ ನೋಡಿ, ನಾವು ಏನು ನಮ್ಮ ಯೋಜನೆಗಳಿದೆ, ಗ್ಯಾರಂಟಿ ಯೋಜನೆಗಳು, ಅದರಲ್ಲಿ ಮಹತ್ವವಾಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ. ಅದರ ಒಂದು 2,000 ರೂಪಾಯಿ ಹಣ ಏನಿದೆ ಅದನ್ನು ನಾವು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಾವು ಆಶೀರ್ವಾದ ತಗೊಂಡು ಎಲ್ಲ ಧರ್ಮದವ್ರಿಗೂ ಕೂಡ ಹಣವನ್ನು ಕೊಟ್ಟಿದ್ದೀವಿ ತಾನೆ. ಯಾರಾದರೂ ಬೇಡ ಅಂತ ಹೇಳಿದ್ರ? ಇಲ್ಲ. ಹೀಗಾಗಿ ಜಾತಿ ಧರ್ಮ ಏನಿದೆ ಈ ಒಂಥ ವಿಚಾರಗಳಲ್ಲಿ ಆ ಬಣ್ಣವನ್ನು ಹಚ್ಚಬಾರ್ದು, ತರಬಾರ್ದು ಅಂತ DK ಶಿವಕುಮಾರ್ ಹೇಳ್ತಾರೆ. ಇನ್ನು ಯದುವೀರ್ ಅವರು ಮಾತಾಡಿರುವಂತಹ ವಿಚಾರವಾಗಿ ಕೂಡ ಅವರು ಮಾತನಾಡ್ತಾ ಹೇಳೋದು ಏನಂತಂದರೆ, ಈ ಯದುವೀರ್ ಅವರು ಈಗ BJP ಜೊತೆ ಸೇರಿದಾರಲ್ಲ, ಅದಕ್ಕೆ ಏನಾದರೂ ಈ ರೀತಿ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಇವರು ಇತಿಹಾಸವನ್ನು ಮರೆತಂತೆ ಕಾಣ್ತಾ ಇದೆ. ಒಂದು ಬಾರಿ ಇತಿಹಾಸದ ಒಂದು ಪುಟಗಳನ್ನು ತೆರೆದು ನೋಡಲಿ, ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಯಾವ ರೀತಿಯಾಗಿ ಈ ಒಂದು ಧಾರ್ಮಿಕ ಆಚರಣೆ ನಡ್ಕೊಂಡು ಬಂದಿದೆ, ಆಗಿನ ರಾಜ ಮಹಾರಾಜರು ಯಾವ ರೀತಿ ಮಾಡಿದರು, ಯಾರ್ಯಾರಿಗೆಲ್ಲ ಆಹ್ವಾನಕ್ಕೆ ಬನ್ನಿ ಅಂತ ಹೇಳಿ ಕರಿತಾ ಇದ್ರು, ಅದನ್ನೆಲ್ಲ ನೀವು ಒಂದ್ಸಲ ಗಮನಿಸಿ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಇನ್ನು ಒಂದು ಮುಸ್ಲಿಂ ವ್ಯಕ್ತಿ ಇದೇ ಬಾರಿ ಏನು ದಸರಾ ಉದ್ಘಾಟನೆಗೆ ಆಯ್ಕೆ ಆಗಿರುವಂಥದ್ದು ಏನಲ್ಲ. ಯಾಕೆಂತಂದರೆ 2017ರಲ್ಲಿ ನಿತ್ಯೋತ್ಸವ ಕವಿಯಾಗಿದ್ದಂತಹ ನಿಸಾರ್ ಅಹಮದ್ ಅವರು ಕೂಡ ಉದ್ಘಾಟನೆ ಮಾಡಿರ್ತಾರೆ. ಆಗ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರನೇ ಇರುತ್ತೆ. ಆದರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ಆಗ ಸಂಸದ ಆಗಿರ್ತಾರೆ, ಅವರು ಇದನ್ನು ಸ್ವಾಗತ ಕೂಡ ಮಾಡಿರ್ತಾರೆ ಆಗ. ಆದರೆ ಈಗ ಅವರಿಗೆ ಇದರಲ್ಲಿ ಏನೋ ಸರಿ ಇಲ್ಲ, ವಿರೋಧ, ಅವರು ಮುಸ್ಲಿಮರು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಗ ವಿರೋಧ ಮಾಡಿಲ್ಲ, ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೆಲವರು ಈ ವಿಚಾರದಲ್ಲೂ ಕೂಡ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಟೀಕೆಗಳು ಬರ್ತಾ ಇದ್ರು, ವಿರೋಧಗಳು ಬರ್ತಾ ಇದ್ರು ಕೂಡ ಕೆಲ ದಿನ ಬಾನು ಮುಷ್ತಾಕ್ ಅವರು ಸುಮ್ಮನೆ ಇದ್ರು. ಆದರೆ ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಈ ಟೀಕೆ ಟಿಪ್ಪಣಿಗಳಿಗೆ ಮಾತನಾಡ್ತಾರೆ, ಇದ್ರ ಬಗ್ಗೆ ಹೇಳ್ತಾರೆ ಅವರು. ನೋಡಿ, ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು, ಏನೇ ವಿರೋಧ ಮಾಡಿದ್ರು ಕೂಡ ನಾನು ಅದನ್ನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಯಾಕಂತಂದರೆ ನನಗೆ ಆಹ್ವಾನ ಬಂದಿದೆ ಸರ್ಕಾರದಿಂದ, ನಾನು ಅದನ್ನು ಸ್ವಾಗತ ಮಾಡ್ತೇನೆ, ನನಗೆ ಖುಷಿ ಆಗುತ್ತೆ. ನನಗೆ ಈ ಒಂದು ಆಹ್ವಾನ ಬಂದಿದೆ ಅನ್ನೋದಾದರೆ ಸ್ವತಃ ಚಾಮುಂಡೇಶ್ವರಿ ದೇವಿನೇ ನನ್ನ ಕರೆಸ್ಕೊಂಡಿರ್ಬೋದಲ್ಲ ಅಂತ ನಾನು ಭಾವಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಇಷ್ಟೇ ಅಲ್ಲ, ಈ ಹಿಂದೆ ನನ್ನ ಒಂದು ಬೂಕರ್ ಪ್ರಶಸ್ತಿಗೆ ಏನು ಶಾರ್ಟ್ ಲಿಸ್ಟ್ ಆಗಿತ್ತಲ್ಲ, ಆಗ ನನ್ನ ಸ್ನೇಹಿತೆ ಒಬ್ಬರು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹರಕೆಯನ್ನು ಕೂಡ ಹೊತ್ಕೊಂಡಿರ್ತಾರೆ, ನನಗೆ ಈ ಒಂದು ಪ್ರಶಸ್ತಿ ಸಿಗಲಿ ಅಂತ. ಆ ವಿಚಾರ ಕೂಡ ನನಗೆ ಗೊತ್ತಾಗುತ್ತೆ, ನನಗೆ ತುಂಬ ಸಂತೋಷ ಆಗುತ್ತೆ.
ಆ ತಾಯಿಯ ಆಶೀರ್ವಾದದಿಂದನೇ ನನಗೆ ಈ ಪ್ರಶಸ್ತಿ ಬಂದಿರಬಹುದು, ಆ ತಾಯಿ ಆಶೀರ್ವಾದದಿಂದನೇ ನನಗೆ ಈ ಒಂದು ಅವಕಾಶ ಸಿಕ್ಕಿರಬಹುದು, ಉದ್ಘಾಟನೆ ಮಾಡೋಕೆ ಸರ್ಕಾರ ನನ್ನನ್ನು ಆಯ್ಕೆ ಮಾಡಿರ್ಬೋದು ಅಂತ ತುಂಬ ಜಾಣ್ಮೆಯಿಂದ ಅವರು ಉತ್ತರವನ್ನು ಕೊಡ್ತಾರೆ. ಈ ಉತ್ತರಕ್ಕೂ ಕೂಡ ಟೀಕೆ ಮಾಡ್ತಾರೆ. ಪ್ರತಾಪ್ ಸಿಂಹ ಹೇಳ್ತಾರೆ, ನೋಡಿ ನೀವು ನಂಬಿರುವಂತಹ ನಿಮ್ಮ ಅಲ್ಲಾನೇ ನಿಮ್ಮನ್ನು ಮಸೀದಿ ಕರೆಸ್ಕೊಳ್ಳೋದಿಲ್ಲ, ಇನ್ನು ನಮ್ಮ ದೇವರು ಹೆಂಗೆ ನಿಮ್ಮನ್ನು ಕರೆಸ್ಕೊತಾರೆ, ಚಾಮುಂಡೇಶ್ವರಿ ದೇವಿ ನಿಮ್ಮನ್ನು ಹೆಂಗೆ ಕರೆಸ್ಕೊತಾರೆ, ಅವರೇ ನಿಮ್ಮನ್ನು ಅಲ್ಲಿ ಕರೆಸ್ಕೊಂಡಿಲ್ಲ ಅಂದರೆ ನಮ್ಮ ತಾಯಿ ಹೇಗೆ ನಿಮ್ಮನ್ನು ಕರೆಸ್ಕೊತಾಳೆ ಮೇಡಮ್, ನೀವು ಇದಕ್ಕೆ ಉತ್ತರ ಕೊಡಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇಷ್ಟೆಲ್ಲ ಒಂದು ರಾಜಕೀಯ ವೇದಿಕೆಗೆ ಕಾರಣ ಆಗ್ತಾ ಇದೆ ಈ ಒಂದು ದಸರಾ ಉತ್ಸವ. ಯಾಕಂತಂದರೆ ಈ ಹಿಂದೆ 2008ರಿಂದ ಹಿಡಿದು ಈ 2025ವರೆಗೂ ಅನೇಕರು ಉದ್ಘಾಟನೆ ಮಾಡಿರುವಂಥದ್ದು, ಮಹಾನ್ ವ್ಯಕ್ತಿಗಳು ಬಂದು ಹೋಗಿರುವಂಥದ್ದು ಈ ಉದ್ಘಾಟನೆಯ ಒಂದು ಕಾರ್ಯಕ್ರಮಕ್ಕೆ. ಇಷ್ಟು ವರ್ಷದಲ್ಲಿ ಯಾವಾಗಲೂ ಕೂಡ ಈ ರೀತಿಯಾದಂತಹ ಒಂದು ವಿರೋಧಗಳು ಕೇಳಿ ಬಂದಿರಲಿಲ್ಲ ದಸರಾ ಆಚರಣೆಯಲ್ಲಿ. ಯಾಕಂದರೆ ವಿಶ್ವವಿಖ್ಯಾತವಾಗಿರುವಂಥದ್ದು ಈ ದಸರಾ. ಆದರೆ ಈ ಬಾರಿ ಮಾತ್ರ ಎಲ್ಲ ರಾಜಕೀಯ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಅವರು ಬೇಕು ಅಂತ ಒಬ್ರು ಹೇಳಿದ್ರೆ, ಅವರು ಬೇಡ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಬಾನು ಮುಷ್ತಾಕ್ ಅವರು ಮಾತ್ರ ತಮ್ಮ ಒಂದು ನಿಲುವನ್ನು ಅವರು ಹೇಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕೂಡ ಅವರು ಹೇಳ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ರು, ನಾವು ಆಯ್ಕೆ ಮಾಡಿದ್ವಿ ಅವರ ಒಂದು ಸಾಧನೆಯನ್ನು ನೋಡಿ, ಅವರು ತಂದಿರುವಂತಹ ಒಂದು ಕರ್ನಾಟಕಕ್ಕೆ ಹೆಸರನ್ನು ಏನು ತಂದಿದ್ದಾರೆ, ಬೂಕರ್ ಪ್ರಶಸ್ತಿಯನ್ನು ತಗೊಂಡು ಅದು ಆಗಿರ್ಬೋದು. ಅವ್ರು ಈ ಹಿಂದೆ ಹೋರಾಟದ ಆದಿಯಿಂದ ಬಂದಂಥವರು, ಸಾಹಿತಿ ಆಗಿರುವಂಥವರು, ಅನೇಕ ಒಂದು ವಿಚಾರಗಳಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಂಡವರು. ಅದನ್ನೆಲ್ಲ ನೋಡಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ, ನಮ್ಮ ಒಂದು ಆಯ್ಕೆ ಸ್ಪಷ್ಟವಾಗಿದೆ, ಯಾರೇ ಏನೇ ಮಾತನಾಡಿದ್ರು ನಾವು ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅನ್ನೋ ರೀತಿಯಲ್ಲೇ ಹೇಳಿದರು. ಅದೇ ರೀತಿಯಲ್ಲಿ ಈಗ ಚರ್ಚೆ ನಡೀತಾ ಇದೆ. ಎಷ್ಟೇ ಜನ ವಿರೋಧ ಮಾಡಿದ್ರು ಕೂಡ ನಮ್ಮ ನಿಲುವು ಸ್ಪಷ್ಟವಾಗಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ದಾರೆ. ಇದು ಈಗ ಚರ್ಚೆಯಲ್ಲಿ ನಡೀತಾ ಇರುವಂಥದ್ದು. ಇನ್ನು ದಸರಾ ಉದ್ಘಾಟನೆ ಆಗೋವರೆಗೂ ಕೂಡ ಈ ಒಂದು ವಿಚಾರ ಚರ್ಚೆಯಲ್ಲೇ ಇರುತ್ತೆ ಕರ್ನಾಟಕದಲ್ಲಿ. ಯಾಕಂದರೆ ಅಷ್ಟು ಒಂದು ಮಾತುಕತೆ ನಡೀತಾ ಇದೆ, ಪರ ವಿರೋಧ ಎಲ್ಲ ಚರ್ಚೆ ಆಗ್ತಿದೆ. ಅದೇನೇ ಇದ್ರೂ ಸರಿ, ನೋಡಿ ವಿಶ್ವ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಕರ್ನಾಟಕಕ್ಕೆ, ಅಂದರೆ ವಿಶ್ವ ಮಟ್ಟದ ಒಂದು ವೇದಿಕೆಯಲ್ಲಿ ಕರ್ನಾಟಕಕ್ಕೆ ಹೆಸರು ತಂದಿರುವಂತಹ ಇಂತಹ ಒಂದು ಸಾಹಿತಿಯ ಬಗ್ಗೆ ಈ ರೀತಿಯಾಗಿ ವಿರೋಧ ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ನಮ್ಮ ಕನ್ನಡದ ಬಗ್ಗೆನೇ, ನಮ್ಮ ಕನ್ನಡದ ಒಂದು ದೇವಿಯ ಬಗ್ಗೆನೇ, ನಮ್ಮ ಅರಿಶಿಣ ಕುಂಕುಮದ ಬಗ್ಗೆನೇ, ನಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆನೇ ಒಬ್ಬ ಮಹಿಳೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾಳೆ, ಅದನ್ನು ವಿರೋಧಿಸ್ತಾ ಇದ್ದಾಳೆ ಅಂತಂದರೆ ನಮ್ಮ ಈ ಒಂದು ದೊಡ್ಡ ಹಬ್ಬಕ್ಕೆ ಅವರನ್ನು ಯಾಕೆ ನಾವು ಆಹ್ವಾನ ಮಾಡಬೇಕು ಅನ್ನುವಂಥದ್ದು ಕೆಲವರ ಒಂದು ಪ್ರಶ್ನೆ. ಹೀಗಾಗಿ ವೀಕ್ಷಕರೇ, ಈ ಒಂದು ವಿಚಾರದಲ್ಲಿ ಯಾರ ಒಂದು ನಿಲುವು ಏನೇ ಇದ್ದರೂ ಕೂಡ ನಮ್ಮ ನಾಡ ಹಬ್ಬ ದಸರಾಗೆ ನಾವು ಗೌರವ ಕೊಡಬೇಕು, ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಹೀಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.